ಧರ್ಮಸ್ಥಳದ ಬಗ್ಗೆ ಸಾಲು ಸಾಲು ವಿಚಾರಗಳು ಮುನ್ನೆಲೆಗೆ ಬರ್ತಾನೆ ಇದೆ. ಅದೆಲ್ಲದರ ನಡುವೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ಹಾಗಾದ್ರೆ ಮುಂದೇನಾಗುತ್ತೆ ಈ ರಿಪೋರ್ಟ್ ನೋಡಿ. ಸತ್ಯಕ್ಕೆ ಎರಡು ಮುಖಗಳಿಲ್ಲ, ಸುಳ್ಳಿನ ಸೋಲು ತಪ್ಪೋದಿಲ್ಲ. ಧರ್ಮಸ್ಥಳ ಕೇಸ್ ಬಗ್ಗೆ ವೀರೇಂದ್ರ ಹೆಗ್ಡೆ ಮಾತು. ಧರ್ಮಸ್ಥಳ ಕೇಸ್ ಬಗ್ಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಕೊನೆಗೂ ಬಹಿರಂಗವಾಗಿ ಮಾತಾಡಿದ್ದಾರೆ. ಸತ್ಯ ಬಿಟ್ಟು ನಾವು ಎಲ್ಲೂ ಹೋಗಲ್ಲ, ಹೋಗೋದು ಇಲ್ಲ. ಸತ್ಯಕ್ಕೆ ಎರಡು ಮುಖಗಳು ಇಲ್ಲ ಎಂದು ಹೇಳಿದ್ದಾರೆ. ಅಲ್ಲದೆ ನಿಮ್ಮೆಲ್ಲರ ಆಗಮನದಿಂದ ನನಗೆ ಇನ್ನಷ್ಟು ಧೈರ್ಯ ಬಂದಿದೆ ಎಂದು ಜೈನರ ಜೊತೆಗಿನ ಸಭೆಯಲ್ಲಿ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ. ನಿಮ್ಮ ಜೊತೆಗಿದ್ದೇವೆ ಎಂಬ ಮಾತೇ ಸಾಕು. ಇವತ್ತು ನಾನು ಹೆಚ್ಚೇನು ಮಾತಾಡಿದ್ರೆ ಯಾಕಂದ್ರೆ SIT ಹೆಚ್ಚು ಮಾತಾಡುವ ಆದೇಶ ಆಗಿದೆ. ಒಂದೇ ಮಾತಾಡಿದ್ರೆ ಇಷ್ಟು ಜನ ಇದೆಯಲ್ಲ, ನಿಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತಿದ್ರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ಅತಿ ಹೆಚ್ಚು ಹೆಣ್ಮಕ್ಳು ಕಣ್ಣೀರು ಹಾಕುತ್ತಿದ್ದಾರೆ. ದೇಶದ ಗಂಡಸರು ಪುರುಷರು ಹೆಚ್ಚು ಕಣ್ಣೀರು ಹಾಕಿದ್ದಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಎಲ್ಲ ಮಹಿಳೆಯರು ಬಹಳ ದುಃಖಪಟ್ಟಿದ್ದಾರೆ, ಕಣ್ಣೀರು ಹಾಕಿದ್ದಾರೆ, ನಾನಾದಿಂದ ವೇದನೆಯನ್ನು ಪಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಬಂದವರು ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿಲ್ಲ, ದಿವಸ ಏನು ನೀವೇನಾದ್ರೂ ಮಾಡಿ ನನಗೆ ಬೈದಿದ್ದಾರೆ, ಏನು ಮಾಡೋದು ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಳು ಎಲ್ಲರೂ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಹೊರಟಿದ್ದಾರೆ. ಕೊನೆಗೂ ನಮಗೆ ಫಲ ದೊರೆಯುತ್ತಿದೆ. ನಾವು ಸ್ವಾಮಿ ಮೇಲೆ ಬಿಟ್ಟಿದ್ದೇವೆ ಮತ್ತು ಆ ಪ್ರಯುಕ್ತ ಈಗ ನಮಗೆ ಫಲ ಸಿಗ್ತಾ ಇದೆ. ಮತ್ತು ಅಪ್ಪನ ಶ್ರೀಕಾಂತ್ ವಿದ್ವಾಂಸರ ಅಪ್ಪನಾರಾಯಣ ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ. ಸತ್ಯ ಬಿಟ್ಟು ನಾವು ಎಂದು ಹೋಗುವುದಿಲ್ಲ, ಹೋಗಲೂ ಇಲ್ಲ. ಬೆಂಬಲಿಗರಿಗೆ ಒಂದು ಸನ್ನೆ ಕೊಟ್ಟರೆ ಸಾಕು. ನೀವೇನಿದ್ರೆ ನಾವಿದ್ದೇವೆ ಅಂತ ಅವರು ಎಷ್ಟು ಶಕ್ತಿವಂತರು ಅಂತಂದ್ರೆ ಸಂಜೆ ಕೊಟ್ಟರೆ ಸಾಕು, ಸಿಂಗಲ್ ಕೊಟ್ಟರೆ ಸಾಕು, ಪ್ರಯೋಜನ ಇದ್ದಾರೆ. ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳ ವಿರೋಧಿಗಳಿಗೆ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ. ಎಲ್ಲವನ್ನೂ ಆ ಮಂಜುನಾಥನೇ ನೋಡಿಕೊಳ್ಳುತ್ತಾನೆ ಎಂದು ಹೇಳುವ ಮೂಲಕ SIT ತನಿಖೆಗೂ ಬೆಂಬಲ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಬಗ್ಗೆ ಸಾಲು ಸಾಲು ವಿಚಾರಗಳು ಮುನ್ನೆಲೆಗೆ ಬರ್ತಾನೆ ಇದೆ. ಅದೆಲ್ಲದರ ನಡುವೆ ತನಿಖೆಯನ್ನ ಮುಂದುವರಿಸಿದ್ದಾರೆ. ಹಾಗಾದ್ರೆ ಮುಂದೇನಾಗುತ್ತೆ ಈ ರಿಪೋರ್ಟ್ ನೋಡಿ. ಸತ್ಯಕ್ಕೆ ಎರಡು ಮುಖಗಳಿಲ್ಲ, ಸುಳ್ಳಿನ ಸೋಲು ತಪ್ಪೋದಿಲ್ಲ. ಧರ್ಮಸ್ಥಳ ಕೇಸ್ ಬಗ್ಗೆ ವೀರೇಂದ್ರ ಹೆಗ್ಡೆ ಮಾತು. ಧರ್ಮಸ್ಥಳ ಕೇಸ್ ಬಗ್ಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಕೊನೆಗೂ ಬಹಿರಂಗವಾಗಿ ಮಾತಾಡಿದ್ದಾರೆ. ಸತ್ಯ ಬಿಟ್ಟು ನಾವು ಎಲ್ಲೂ ಹೋಗಲ್ಲ, ಹೋಗೋದು ಇಲ್ಲ. ಸತ್ಯಕ್ಕೆ ಎರಡು ಮುಖಗಳು ಇಲ್ಲ ಎಂದು ಹೇಳಿದ್ದಾರೆ. ಅಲ್ಲದೆ ನಿಮ್ಮೆಲ್ಲರ ಆಗಮನದಿಂದ ನನಗೆ ಇನ್ನಷ್ಟು ಧೈರ್ಯ ಬಂದಿದೆ ಎಂದು ಜೈನರ ಜೊತೆಗಿನ ಸಭೆಯಲ್ಲಿ ವೀರೇಂದ್ರ ಹೆಗ್ಡೆ ಅವರು ಹೇಳಿದ್ದಾರೆ. ನಿಮ್ಮ ಜೊತೆಗಿದ್ದೇವೆ ಎಂಬ ಮಾತೇ ಸಾಕು. ಇವತ್ತು ನಾನು ಹೆಚ್ಚೇನು ಮಾತಾಡಿದ್ರೆ ಯಾಕಂದ್ರೆ SIT ಹೆಚ್ಚು ಮಾತಾಡುವ ಆದೇಶ ಆಗಿದೆ. ಒಂದೇ ಮಾತಾಡಿದ್ರೆ ಇಷ್ಟು ಜನ ಇದೆಯಲ್ಲ, ನಿಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತಿದ್ರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ಅತಿ ಹೆಚ್ಚು ಹೆಣ್ಮಕ್ಳು ಕಣ್ಣೀರು ಹಾಕುತ್ತಿದ್ದಾರೆ. ದೇಶದ ಗಂಡಸರು ಪುರುಷರು ಹೆಚ್ಚು ಕಣ್ಣೀರು ಹಾಕಿದ್ದಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಎಲ್ಲ ಮಹಿಳೆಯರು ಬಹಳ ದುಃಖಪಟ್ಟಿದ್ದಾರೆ, ಕಣ್ಣೀರು ಹಾಕಿದ್ದಾರೆ, ನಾನಾದಿಂದ ವೇದನೆಯನ್ನು ಪಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಬಂದವರು ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿಲ್ಲ, ದಿವಸ ಏನು ನೀವೇನಾದ್ರೂ ಮಾಡಿ ನನಗೆ ಬೈದಿದ್ದಾರೆ, ಏನು ಮಾಡೋದು ಅಂತ ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಳು ಎಲ್ಲರೂ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಹೊರಟಿದ್ದಾರೆ. ಕೊನೆಗೂ ನಮಗೆ ಫಲ ದೊರೆಯುತ್ತಿದೆ. ನಾವು ಸ್ವಾಮಿ ಮೇಲೆ ಬಿಟ್ಟಿದ್ದೇವೆ ಮತ್ತು ಆ ಪ್ರಯುಕ್ತ ಈಗ ನಮಗೆ ಫಲ ಸಿಗ್ತಾ ಇದೆ. ಮತ್ತು ಅಪ್ಪನ ಶ್ರೀಕಾಂತ್ ವಿದ್ವಾಂಸರ ಅಪ್ಪನಾರಾಯಣ ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ. ಸತ್ಯ ಬಿಟ್ಟು ನಾವು ಎಂದು ಹೋಗುವುದಿಲ್ಲ, ಹೋಗಲೂ ಇಲ್ಲ. ಬೆಂಬಲಿಗರಿಗೆ ಒಂದು ಸನ್ನೆ ಕೊಟ್ಟರೆ ಸಾಕು. ನೀವೇನಿದ್ರೆ ನಾವಿದ್ದೇವೆ ಅಂತ ಅವರು
ಎಷ್ಟು ಶಕ್ತಿವಂತರು ಅಂತಂದ್ರೆ ಅವರು ಸಂಜೆ ಕೊಟ್ಟರೆ ಸಾಕು, ಸಿಗ್ನಲ್ ಕೊಟ್ಟರೆ ಸಾಕು, ಪ್ರಯೋಜನ ಇರ್ಬೋದು. ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳ ವಿರೋಧಿಗಳಿಗೆ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ. ಎಲ್ಲವನ್ನೂ ಆ ಮಂಜುನಾಥನೇ ನೋಡಿಕೊಳ್ಳುತ್ತಾನೆ ಎಂದು ಹೇಳುವ ಮೂಲಕ ಎಸ್ಐಟಿ ತನಿಖೆಗೂ ಬೆಂಬಲ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಬಗ್ಗೆ ಸಾಲು ಸಾಲು ವಿಚಾರಗಳು ಮುನ್ನೆಲೆಗೆ ಬರ್ತಾನೆ ಇತ್ತು. ಅದೆಲ್ಲದರ ನಡುವೆ ತನಿಖೆಯನ್ನ ಮುಂದುವರೆಸಿದ್ದಾರೆ. ಹಾಗಾದ್ರೆ ಮುಂದೇನಾಗುತ್ತೆ ಈ ರಿಪೋರ್ಟ್ ನೋಡಿ. ಸತ್ಯಕ್ಕೆ ಎರಡು ಮುಖಗಳಿಲ್ಲ, ಸುಳ್ಳಿನ ಸೋಲು ತಪ್ಪೋದಿಲ್ಲ. ಧರ್ಮಸ್ಥಳ ಕೇಸ್ ಬಗ್ಗೆ ವೀರೇಂದ್ರ ಹೆಗ್ಗಡೆ ಮಾತು. ಧರ್ಮಸ್ಥಳ ಕೇಸ್ ಬಗ್ಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕೊನೆಗೂ ಬಹಿರಂಗವಾಗಿ ಮಾತಾಡಿದ್ದಾರೆ. ಸತ್ಯ ಬಿಟ್ಟು ನಾವು ಎಲ್ಲೂ ಹೋಗಲ್ಲ, ಹೋಗೋದು ಇಲ್ಲ. ಸತ್ಯಕ್ಕೆ ಎರಡು ಮುಖಗಳು ಇಲ್ಲ ಎಂದು ಹೇಳಿದ್ದಾರೆ. ಅಲ್ಲದೆ ನಿಮ್ಮೆಲ್ಲರ ಆಗಮನದಿಂದ ನನಗೆ ಇನ್ನಷ್ಟು ಧೈರ್ಯ ಬಂದಿದೆ ಎಂದು ಜೈನರ ಜೊತೆಗಿನ ಸಭೆಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ. ನಿಮ್ಮ ಜೊತೆಗಿದ್ದೇವೆ ಎಂಬ ಮಾತೇ ಸಾಕು. ಇವತ್ತು ನಾನು ಹೆಚ್ಚೇನು ಮಾತಾಡೋದ್ರೆ ಯಾಕಂದ್ರೆ SIT ಹೆಚ್ಚು ಮಾತಾಡುವಂತ ನಮಗೆ ಆದೇಶ ಆಗಿದೆ. ಒಂದೇ ಮಾತಾಡಿದ್ರೆ ಇಷ್ಟು ಜನ ಯಾರು ಬೈದಿರಲ್ಲ, ನಿಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ಅತಿ ಹೆಚ್ಚು ಹೆಣ್ಮಕ್ಳು ಕಣ್ಣೀರು ಹಾಕುತ್ತಿದ್ದಾರೆ. ಎಷ್ಟು ಜನ ಗಂಡಸರು ಪುರುಷರು ಎಷ್ಟು ಕಣ್ಣೀರು ಹಾಕಿದ್ದಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಎಲ್ಲ ಮಹಿಳೆಯರು ಬಹಳ ದುಃಖ ಪಡುತ್ತಾರೆ, ಕಣ್ಣೀರು ಹಾಕಿದ್ದಾರೆ, ಅವರು ನಾನಾ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಬಂದವರು ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿಲ್ಲ, ದಿವಸ ಏನು ನೀವೇನಾದ್ರೂ ಮಾಡಿ ನನಗೆ ಬೈದಿದ್ದಾರೆ, ಏನು ಮಾಡೋದು ಅಂತ ಅಂದ್ರೆ ಅದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಳು ಎಲ್ಲ ರೀತಿಯ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಹೊರಟಿದ್ದಾರೆ. ಕೊನೆಗೂ ನಮಗೆ ಫಲ ದೊರೆಯುತ್ತಿದೆ. ನಾವು ಸ್ವಾಮಿ ಮೇಲೆ ನಂಬಿಟ್ಟಿದ್ದೇವೆ ಅಂತ ಆ ಪ್ರಯುಕ್ತ ಈಗ ನಮಗೆ ಫಲ ಸಿಗ್ತಾ ಇದೆ. ಒಂದು ಅಪ್ಪನ ಶ್ರೀಕಾಂತ್ ವಿದ್ವಾಂಸರ ಅಪ್ಪನಾಗಲಿಂದ ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂತ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ. ಸತ್ಯ ಬಿಟ್ಟು ನಾವು ಎಂದು ಹೋಗುವುದಿಲ್ಲ, ಹೋಗಲೂ ಇಲ್ಲ. ಬೆಂಬಲಿಗರಿಗೆ ಒಂದು ಸನ್ನೆ ಕೊಟ್ಟರೆ ಸಾಕು. ಮೇಲಿದ್ರೆ ನಾವಿದ್ದೇವೆ ಅಂತ ಅವರು ಎಷ್ಟು ಶಕ್ತಿವಂತರು ಅಂತಂದ್ರೆ ಅವರು ಸಂಜೆ ಕೊಟ್ಟರೆ ಸಾಕು, ಸಿಗ್ನಲ್ ಕೊಟ್ಟರೆ ಸಾಕು, ಪ್ರಯೋಜನ ಇರ್ಬೋದು. ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳ ವಿರೋಧಿಗಳಿಗೆ ಪರೋಕ್ಷ ಸಂದೇಶ ರವಾನಿಸಿದ್ದಾರೆ. ಎಲ್ಲವನ್ನೂ ಆ ಮಂಜುನಾಥನೇ ನೋಡಿಕೊಳ್ಳುತ್ತಾನೆ ಎಂದು ಹೇಳುವ ಮೂಲಕ ಎಸ್ಐಟಿ ತನಿಖೆಗೂ ಬೆಂಬಲ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿಮಿಷನೂ ಕೂಡ ಆಲೋಚನೆ ಮಾಡಲಿಲ್ಲ, ಒಂದು ನಿಮಿಷನೂ ಕೂಡ ಆಲೋಚನೆ ಮಾಡಲಿಲ್ಲ.